ಸಚಿನ್ ಆಗಬೇಕು, ನಾನು ಒಬ್ಬ ನಮ್ಮ ರೋಹಿತ್ ಶರ್ಮಾ ಆಗಬೇಕು, ನಾನು ಒಬ್ಬ ವಿರಾಟ್ ಕೊಹ್ಲಿ ಆಗಬೇಕು. ಹೀಗೆ ಅನೇಕ ತೆರೆಗಳಲ್ಲೇ ಅವರೊಂದಿಗೆ ತಮ್ಮನ್ನು ತಾವು ಮೇಳೈಸ್ಕೊಂಡು ನೋಡುವಂಥ ಪ್ರವೃತ್ತಿ ಈಗಂತೂ ಭಾಳಷ್ಟು ಬೆಳೆದು. ನಮ್ಮ ಕಾಲದಲ್ಲೂ ಇತ್ತು, ಇಲ್ಲಂತಲ್ಲ, ಉತ್ಸಾಹದ ಕ್ರಿಕೆಟಿನ ಬದಲಾಗಿ. ಆದರೆ ಕ್ರಿಕೆಟ್ ಎಲ್ಲರಿಗೂ ಉದ್ಯೋಗ ಕೊಡಲಾರಂಥದ್ದು, ಆದರೂ ಸಹ ಪ್ರೀತಿಸುವಂಥದ್ದು. ವಿಚಿತ್ರ ಇದೆಲ್ಲ ಹೇಳಲಿಕ್ಕಾಗೋದಿಲ್ಲ. ಆದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರುವಂಥ ಸರ್ಕಾರ ಇದರ ಬಗ್ಗೆ ಗೆದ್ದು ಬಂದಂಥ RCB ಟೀಮ್ ಸಪೋಸ್ ಬೆಂಗಳೂರಲ್ಲಿ ಬಂದರೆ ಏನಾಗ್ಬೋದು ಅನ್ನೋಂಥ ಒಂದಿಷ್ಟು ಚಿಂತನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಯಿತು. ಏಕಕಾಲಕ್ಕೆ ವಿಧಾನಸೌಧದಲ್ಲೂ ಅದೇ ಕಾಲಕ್ಕೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಎರಡು ಕಡೆ ಸನ್ಮಾನ ಇಟ್ಟುಕೊಂಡು ಸನ್ಮಾನ ನಡೆಯುವ ಸಂದರ್ಭದಲ್ಲಿ ದೊಡ್ಡ ಘಟನೆ ಆಗೋಗ್ಬಿಟ್ಟದ. ಒಂದು ಪ್ಲ್ಯಾನ್ ಮಾಡಿ ಪ್ರೇಕ್ಷಕರಿಗೆ ತೊಂದರೆ ಆಗದಂಗೆ, ಈವನ್ ಪೊಲೀಸರಿಗೂ ಸಹಿತ ತೊಂದರೆ ಆಗೋದು ಇನ್ನೂ ಒಂದು ದಿವಸ ಬಿಟ್ಟು ಮಾಡಬೇಕಾಗಿತ್ತು. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡಬೇಕಾಗಿತ್ತು. ಯಾಕೆಂದರೆ ಸನ್ಮಾನ ಮಾಡಲಿಕ್ಕೆ ಬರ್ತದೆ, ಟೈಮ್ ಅದ ಅಲ್ಲೇ. ಆದರೆ ಸರ್ಕಾರಕ್ಕೆ ಯಾಕೋ ಏನೋ ತನ್ನ ಹೆಸರು ಮಾಡ್ಕೋಬೇಕು ಅನ್ನೋದು ಹುಚ್ಚಿರ್ಬೋದು, ಈ ಪ್ರವಾಹವನ್ನು ನಾವು ಬೆನಿಫಿಟ್ ಮಾಡ್ಕೋಬೇಕು ಅನ್ನೋವಂಥದ್ದು ಇರ್ಬೋದು, ಮತ್ತೊಂದು ಇರ್ಬೋದು. ಇಲ್ಲ ಅಂತಾರೆ, ಇದಿಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಆದರೂ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ RCB ಆಟಗಾರರನ್ನು ಸನ್ಮಾನಿಸಬೇಕು ಅನ್ನುವಂಥ ಒಂದು ತಹದಾಗಿರ್ಬೋದಿಲ್ಲ ಅಂತಲ್ಲ. ಯಾಕೆಂದರೆ ಗೆದ್ದಾಗ ಸನ್ಮಾನ ಮಾಡೋದು, ಹೊಗಳೋದು, ಅದ್ರ ಬೆನಿಫಿಟ್ ತೊಗೊಳ್ಳೋ ಪ್ರಯತ್ನ ಮಾಡೋದು ಎಲ್ಲ ಸರ್ಕಾರಗಳು ಮಾಡ್ತಾಯಿದ್ದೆ. ಇದು ಒಬ್ಬರದಲ್ಲ. ಅದು ಅವ್ರು ಬಿದ್ದಾಗ ಅವ್ರಿಗೇನು ತೊಂದರೆ ಆದಾಗ ಎಷ್ಟು ಜನ ಎಬ್ಬಿಸ್ತಾರೆ, ಎಷ್ಟು ಸರ್ಕಾರಗಳ ಕೈ ಹಿಡಿತಾವ ನಾವು ನೋಡಿದ್ದೀವಿ ಈಗಾಗಲೇ. ಅದನ್ನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಮುಖ್ಯ ಇಲ್ಲದ ಇಂಥ ಒಂದು ಗಂಭೀರ ಸಾವುಗಳು ಆಗಿ ಹೋಗ್ಬಿಟ್ಟು ಕಾಲು ತುಳಿಸೋಕ್ಕೆ